ಐಎಎಸಿ ದಾಳಿ ರೂವಾರಿ ಮೇಲೆ ಗುಂಡು, ಅಜ್ಞಾತ ಬಂದೂಕುದಾರಿಗಳ ಕೃತ್ಯ, ಪಾಕ್ ಉಗ್ರರಿಗೆ ಶುರುವಾಯಿತು ಇನ್ನಷ್ಟು ನಡುಕ. ಪಾಕಿಸ್ತಾನದಲ್ಲಿ ಮತ್ತೊಂದು ತಲೆ ಉರುಳಿದೆ. ಭಾರತದ ಮೋಸ್ಟ್ ವಾಂಟೆಡ್ ಉಗ್ರರ ಪಟ್ಟಿಯಲ್ಲಿದ್ದ ಲಷ್ಕರ್-ಎ-ತೈಬಾ ಸಂಘಟನೆಯ ಉನ್ನತ ಕಮಾಂಡರ್ ಅಮೀರ್ ಹಮ್ಜಾ ಹತನಾಗಿದ್ದಾನೆ. ಅಜ್ಞಾತ ಬಂದೂಕುದಾರಿಗಳು ಆತನನ್ನು ಗುಂಡಿಕ್ಕಿ ಕೊಂದಿದ್ದಾರೆ. ಈ ಕುರಿತ ವಿಡಿಯೋ ಸಹ ಈಗ ವೈರಲ್ ಆಗಿದೆ. ಸದ್ಯ ಆಸ್ಪತ್ರೆಯಲ್ಲಿರೋ ಆತನ ಸ್ಥಿತಿ ಈಗ ಗಂಭೀರವಾಗಿದೆ. ಆದರೆ ಆತ ಸತ್ತಿಲ್ಲ ಅಂತ ಪಾಕ್ ಮೂಲಗಳು ಹೇಳಿಕೊಳ್ತಿವೆ. ಆದರೆ ಹಮ್ಜಾ ಅಂತ್ಯಕ್ರಿಯೆ ಅಂತ ತೋರಿಸುವ ವಿಡಿಯೋಗಳು ಈಗ ವೈರಲ್ ಆಗಿವೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಗುಜರಾನ್ವಾಲಾನಲ್ಲಿ ಈ ಘಟನೆ ನಡೆದಿದೆ. ಹಮ್ಜಾ ತನ್ನ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಮೋಟಾರ್ ಸೈಕಲ್ನಲ್ಲಿ ಬಂದ ಅಪರಿಚಿತ ದುಷ್ಕರ್ಮಿಗಳು ಆತನ ಮೇಲೆ ಮನಸೋಇಚ್ಛೆ ಗುಂಡಿನ ದಾಳಿ ನಡೆಸಿದ್ದಾರೆ. ದಾಳಿಯ ತೀವ್ರತೆಗೆ ಹಮ್ಜಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇದು ಸರಣಿ ಹತ್ಯೆಗಳ ಭಾಗವೇ? ಕಳೆದ 1 ವರ್ಷದಿಂದ ಪಾಕಿಸ್ತಾನದಲ್ಲಿ ಭಾರತಕ್ಕೆ ಬೇಕಾಗಿದ್ದ ಭಯೋತ್ಪಾದಕರು ಒಬ್ಬೊಬ್ಬರಾಗಿ ಹತ್ಯೆ ಆಗ್ತಾ ಇದ್ದಾರೆ. ಪರಂಜೀತ್ ಸಿಂಗ್ ಪಂಜ್ವಾರ್, ಶಾಹಿದ್ ಲತೀಫ್ ಮತ್ತು ಅಕ್ರಮ್ ಗಾಜಿ ಅಂತವರ ಭಯೋತ್ಪಾದಕರನ್ನು ಈಗಾಗಲೇ ಅಜ್ಞಾತ ವ್ಯಕ್ತಿಗಳು ಗುಂಡಿಕ್ಕಿ ಕೊಂದಿದ್ದಾರೆ. ಈಗ ಹಮ್ಜಾ ಕೂಡ ಅದೇ ಮಾದರಿಯಲ್ಲಿ ಹತರಾಗಿರುವುದು ಪಾಕಿಸ್ತಾನದ ನೆಲದಲ್ಲಿ ಆಶ್ರಯ ಪಡೆದಿರುವ ಭಯೋತ್ಪಾದಕರಲ್ಲಿ ನಡುಕ ಹುಟ್ಟಿಸಿದೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಈ ಹತ್ಯೆಯನ್ನು ಮುಚ್ಚಿಡಲು ಪ್ರಯತ್ನಿಸ್ತಾ ಇದೆ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಮ್ಜಾನ ಅಂತ್ಯಕ್ರಿಯೆಯ ಫೋಟೋಗಳು ಮತ್ತು ವಿಡಿಯೋಗಳು ವೈರಲ್ ಆಗಿಬಿಟ್ಟಿವೆ. ಯಾರು ಈ ಅಮೀರ್ ಹಮ್ಜಾ? ಅಮೀರ್ ಹಮ್ಜಾ ಜಗತ್ತಿನ ದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್, ಲಷ್ಕರ್-ಎ-ತೈಬಾ ಸಂಘಟನೆಯ ಪ್ರಮುಖ ನಾಯಕ, ಬೆಂಗಳೂರಿನ ಐಎಎಸಿ ಮೇಲಿನ ದಾಳಿಯ ಸಂಚುಕೋರ. ಈತ ಭಾರತದಲ್ಲಿ ನಡೆಸಿದ ಪಾತಕ ಕೃತ್ಯಗಳು ಒಂದೆರಡಲ್ಲ. 2005 ಡಿಸೆಂಬರ್ 28 ಬೆಂಗಳೂರಿನ ಐಎಎಸಿ ದಾಳಿಯ ಸಂಚುಕೋರ. ಬೆಂಗಳೂರಿನ ಐಎಎಸಿ ಆವರಣದ ಜೆಎನ್ ಟಾಟಾ ಸಭಾಂಗಣದಲ್ಲಿ ಸೊಸೈಟಿ ಆಫ್ ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ವಿಷಯದ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯುತ್ತಿತ್ತು. ಸಮ್ಮೇಳನ ಮುಗಿಸಿ ಪ್ರತಿನಿಧಿಗಳು ರಾತ್ರಿಯ ಭೋಜನಕ್ಕೆ ತೆರಳುತ್ತಿದ್ದಾಗ ಈ ದಾಳಿ ನಡೆಯಿತು. ದಾಳಿಯ ವಿಧಾನ: ಒಬ್ಬನೇ ಒಬ್ಬ ಬಂದೂಕುದಾರಿ ಸಭಾಂಗಣದ ಹಿಂಬದಿ ಗೇಟ್ ಮೂಲಕ ಒಳಗೆ ನುಗ್ಗಿ AK-47 ರೈಫಲ್ನಿಂದ ಸಮ್ಮೇಳನದ ಪ್ರತಿನಿಧಿಗಳ ಮೇಲೆ ಮನಸೋಇಚ್ಛೆ ಗುಂಡಿನ ಮಳೆಗೆರೆಯಿದ್ದಿದ್ದನು. ಅಷ್ಟೇ ಅಲ್ಲದೆ ಆತ ಅಲ್ಲಿ ಗ್ರೆನೇಡ್ಗಳನ್ನು ಕೂಡ ಎಸೆದಿದ್ದನು. ಆ ದಾಳಿಯಲ್ಲಿ ದೆಹಲಿ ಐಐಟಿಯ ನಿವೃತ್ತ ಪ್ರೊಫೆಸರ್ ಮನೀಶ್ ಚಂದ್ರಪುರಿ ಅವರು ಸ್ಥಳದಲ್ಲೇ ಮೃತಪಟ್ಟರು. ಪಾಕಿಸ್ತಾನದಲ್ಲೇ ಕೂತು ಈ ದಾಳಿಯ ಸಂಚು ರೂಪಿಸಿದ್ದ ಅಮೀರ್ ಹಮ್ಜಾ. 2018 ಸುಂಜ್ವಾನ್ ಸೇನಾ ಶಿಬಿರದ ಮೇಲಿನ ದಾಳಿ. ಅಮೀರ್ ಹಮ್ಜಾ ಭಾರತದ ಪಾಲಿಗೆ ಮೋಸ್ಟ್ ವಾಂಟೆಡ್ ಆಗಲು ಪ್ರಮುಖ ಕಾರಣ 2018 ಫೆಬ್ರವರಿಯಲ್ಲಿ ಜಮ್ಮುವಿನ ಸುಂಜ್ವಾನ್ ಸೇನಾ ಶಿಬಿರದ ಮೇಲೆ ನಡೆದ ಭೀಕರ ದಾಳಿ. ಈ ದಾಳಿಯ ಸಂಪೂರ್ಣ ನೀಲಿ ನಕ್ಷೆ ತಯಾರಿಸಿದ್ದು ಮತ್ತು ದಾಳಿಕೋರರಿಗೆ ಗಡಿಯಾಚೆನಿಂದ ಸೂಚನೆ ನೀಡುತ್ತಿದ್ದವನು ಇದೇ ಹಮ್ಜಾ. ಈ ಭೀಕರ ದಾಳಿಯಲ್ಲಿ ಭಾರತದ 6 ಯೋಧರು ಹುತಾತ್ಮರಾಗಿದ್ದರು ಮತ್ತು ಒಬ್ಬ ನಾಗರಿಕ ಮೃತಪಟ್ಟಿದ್ದರು. ಹಫೀಜ್ ಸಯೀದ್ನ ಆಪ್ತ, ಲಷ್ಕರ್ ಸಂಘಟನೆಯಲ್ಲಿನ ಸ್ಥಾನ. ಹಮ್ಜಾ ಕೇವಲ ಸಾಮಾನ್ಯ ಕಮಾಂಡರ್ ಆಗಿರಲಿಲ್ಲ, ಬದಲಾಗಿ ಲಷ್ಕರ್-ಎ-ತೈಬಾ ಸಂಘಟನೆಯ ಸ್ಥಾಪಕ ಕೂಡ ಆಗಿದ್ದ. ಸಂಸತ್ ಮೇಲಿನ ದಾಳಿ ಮತ್ತು 26/11 ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ನ ಅತ್ಯಂತ ನಿಕಟವರ್ತಿಯಾಗಿಯೂ ಕೆಲಸ ನಿರ್ವಹಿಸ್ತಾ ಇದ್ದ. ಲಷ್ಕರ್ ಸಂಘಟನೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮರ್ಕಜ್ ವಲಯದಲ್ಲಿ ಈತ ಪ್ರಭಾವಿ ವ್ಯಕ್ತಿಯಾಗಿದ್ದ. ಸಂಘಟನೆಗೆ ಬೇಕಾದ ಹಣಕಾಸಿನ ಮೂಲಗಳನ್ನು, ಟೆರರ್ ಫಂಡಿಂಗ್ ಅನ್ನು ಕ್ರೋಢೀಕರಿಸುವ ಜವಾಬ್ದಾರಿಯೂ ಈತನ ಮೇಲಿತ್ತು. ತನ್ನ ಭಾಷಣಗಳ ಮೂಲಕ ಮತ್ತು ಸಾಮಾಜಿಕ ಜಾಲತಾಣಗಳನ್ನು ಬಳಸಿ ಭಾರತದ ವಿರುದ್ಧ ಯುವಕರನ್ನು ಉತ್ತೇಜಿಸುತ್ತಿದ್ದನು. ಪಾಕಿಸ್ತಾನದ ತರಬೇತಿ ಶಿಬಿರಗಳಿಗೆ ಹೊಸ ನೇಮಕಾತಿಗಳನ್ನು ಮಾಡಿಕೊಳ್ಳುವುದು ಮತ್ತು ಅವರಿಗೆ ಶಸ್ತ್ರಾಸ್ತ್ರ ತರಬೇತಿ ಕೊಡಿಸುವ ಉಸ್ತುವಾರಿಯನ್ನು ಈತ ನೋಡಿಕೊಳ್ಳುತ್ತಿದ್ದನು. ಲಷ್ಕರ್ನ ಸೈದ್ಧಾಂತಿಕ ಗುರು. ಬಹಳಷ್ಟು ಜನಕ್ಕೆ ತಿಳಿಯದ ವಿಷಯವೆಂದರೆ ಅಮೀರ್ ಹಮ್ಜಾ ಲಷ್ಕರ್ ಸಂಘಟನೆಯ ಸೈದ್ಧಾಂತಿಕ ವಿಭಾಗದ ಮುಖ್ಯಸ್ಥನೂ ಆಗಿದ್ದ. ಭಾರತದ ವಿರುದ್ಧ ಗಜ್ವಾ-ಎ-ಹಿಂದ್ ಎಂಬ ಸಿದ್ಧಾಂತವನ್ನು ಹರಡುವಲ್ಲಿ ಈತ ಮುಂಚೂಣಿಯಲ್ಲಿದ್ದ. ಇಂತಹ ಖತರ್ನಾಕ್ ಉಗ್ರ ಈಗ ಎಂದಿನಂತೆ ಅಜ್ಞಾತ ಬಂದೂಕುದಾರಿಗಳಿಗೆ ಬಲಿಯಾಗಿದ್ದಾನೆ. ಭಾರತದ ವಿರುದ್ಧ ಕತ್ತಿ ಮಸಿಯುತ್ತಾ ದ್ವೇಷ ಕಾರುವ ಪಾಕ್ ಉಗ್ರರಲ್ಲಿ ಈ ಘಟನೆ ಇನ್ನಷ್ಟು ನಡುಕ ಹುಟ್ಟಿಸಿದೆ.